ಸೊ ಗೈಸ್ x.com ನಲ್ಲಿ ಅಂದ್ರೆ ಫಾರ್ಮರ್ಲಿ ನೋನ್ ಆಸ್ ಅ ಟ್ವಿಟರ್, ಸೊ ಅದರಲ್ಲಿ ಡಿಸ್ಪ್ಲೇ ಕಲರ್ ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನನಗೆ 2-3 ಕಮೆಂಟ್ಸ್ ಬಂದಿತ್ತು ಅದರಲ್ಲಿ. ಲ್ಯಾಪ್ಟಾಪ್ ನಲ್ಲಿ ಬ್ಯಾಕ್ ಗ್ರೌಂಡ್ ಥೀಮ್ ಏನು ವೈಟ್ ಇರುತ್ತೆ ಅಥವಾ ಬ್ಲ್ಯಾಕ್ ಏನಿರುತ್ತೆ ಸ್ಟಾರ್ಟಿಂಗ್ ಯೂಸ್ ಮಾಡುವಾಗ, ಸೊ ಅದನ್ನ ಯಾವ ರೀತಿ ನಾವು ಚೇಂಜ್ ಮಾಡಬಹುದು ಅಂದ್ಬಿಟ್ಟು. ಇವಾಗ ನೋಡ್ಬೋದು ನೀವು ಫುಲ್ಲಿ ವೈಟ್ ಇದೆ, ರೈಟ್? ಇದು ಫುಲ್ಲಿ ವೈಟ್ ಇದೆ. ಸೊ ಇದನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಎಕ್ಸ್ ಅಂಡ್ ಟ್ವಿಟರ್. ಸೊ ಇದನ್ನ ಎಕ್ಸ್ ಅಂತಾನೆ ಹೇಳ್ತಾರೆ. ಇಲಾನ್ ಮಸ್ಕ್ ಪರ್ಚೇಸ್ ಮಾಡಾದ್ಮೇಲೆ ಇದನ್ನ ಎಕ್ಸ್ ಮಾಡಲ್ಲ, ಫಸ್ಟ್ ಇದು ಟ್ವಿಟರ್ ಅಂತ ಇತ್ತು, ರೈಟ್? ಸೊ ನಿಮ್ಗೆ ಗೊತ್ತಿರುವ ಹಾಗೆ. ಸೊ ಇದರಲ್ಲಿ ನೀವು ಡಿಸ್ಪ್ಲೇ ಕಲರ್ ಇವಾಗ ವೈಟ್ ಇದೆ, ಸೊ ಇದನ್ನ ಬ್ಲ್ಯಾಕ್ ಅಂಡ್ ಡಿಮ್ ಕೂಡ ಮಾಡಬಹುದು, 2-3 ರೀತಿಯಾಗಿ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಅದನ್ನ ಮಾಡಬೇಕು ಅಂತಂದ್ರೆ ಜಸ್ಟ್ ಸಿಂಪಲ್ ಇವೇನಿದೆ ಇಲ್ಲಿ ಮೋರ್ ಅಂತ ಏನ್ ಕೆಳಗಡೆ ಕಾಣಿಸುತ್ತೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು, ರೈಟ್? ಸೊ ಮೋರ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಆಪ್ಷನ್ ಬರುತ್ತೆ ಇಲ್ಲಿ ಸೆಟ್ಟಿಂಗ್ ಅಂಡ್ ಪ್ರೈವಸಿ. ಲಾಸ್ಟ್ ನೋಡ್ಬೋದು ಸೆಟ್ಟಿಂಗ್ ಅಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಅಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಅಕ್ಸೆಸಿಬಿಲಿಟಿ ಅಂಡ್ ಡಿಸ್ಪ್ಲೇ ನೋಡ್ಬೋದು. ಅಕ್ಸೆಸಿಬಿಲಿಟಿ, ಡಿಸ್ಪ್ಲೇ ಅಂಡ್ ಲ್ಯಾಂಗ್ವೇಜ್, ರೈಟ್? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಏನಿದೆ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಅಂತ ಬಂತು, ರೈಟ್? ಸೊ ಈ ಡಿಸ್ಪ್ಲೇ ಅಂತ ಏನಿರುತ್ತೆ ಇದರಲ್ಲಿ ನೀವೆಲ್ಲ ಚೇಂಜ್ ಮಾಡ್ಬೋದು. ಸೊ ಇದರಲ್ಲಿ ಡಿಸ್ಪ್ಲೇ ಅಂತ ಕ್ಲಿಕ್ ಮಾಡಿದಾಗ ಡಿಸ್ಪ್ಲೇ ಲ್ಯಾಂಗ್ವೇಜ್ ಅಂತೆಲ್ಲ ಇದರಲ್ಲಿ ಬರುತ್ತೆ. ಸೆಲೆಕ್ಟ್ ಅಡಿಷನಲ್ ಲ್ಯಾಂಗ್ವೇಜ್ ಎಲ್ಲ ಕೂಡ ಇದರಲ್ಲಿ ನೀವು ಇದರಲ್ಲಿ ನೋಡ್ಬೋದು, ರೈಟ್? ಸೊ ಅದ್ರ ಜೊತೆಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನೀವು ಫೋಂಟ್ ಸೈಜ್ ಕೂಡ ಚೇಂಜ್ ಮಾಡಬಹುದು. ನೋಡಿ ಇಲ್ಲಿ ಚಿಕ್ಕದಾಗಿರುತ್ತೆ ಸ್ಟಾರ್ಟಿಂಗು, ಆಮೇಲೆ ಇಲ್ಲಿವರೆಗೂ ಕೂಡ ನೀವು ಇದರಲ್ಲಿ ಚೇಂಜ್ ನ ಮಾಡಬಹುದು, ರೈಟ್? ನೀವು 1 2 3 4 ಫೋರ್ತ್ ಸ್ಟೆಪ್ ವರೆಗೂ ಇದರಲ್ಲಿ ಚೇಂಜ್ ನ ಮಾಡಬಹುದು, ರೈಟ್? ಅಂಡ್ ಅದ್ರ ಜೊತೆಗೆ ಕಲರ್, ಫೋಂಟ್ಸ್ ಕಲರ್ ಕೂಡ ಇದರಲ್ಲಿ ಯೆಲ್ಲೋ ಇದೆ, ಆಮೇಲೆ ಈ ರೀತಿ ನೀವು ಚೇಂಜ್ ಕೂಡ ಮಾಡಬಹುದು. ಕಲರ್ ನೋಡಿ ಇದರಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ನಿಮಗೆ ಇಲ್ಲಿ ಯಾವುದು ಇದು ಪಿಂಕ್ ಮಾಡಿದ್ದೀನಿ, ಪಿಂಕ್ ನೋಡೋಣ. ನೆಕ್ಸ್ಟ್ ಇದರಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ನೋಡಿ ಬಂತು, ಇಲ್ಲಿ ಪಿಂಕ್ 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 ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ @ ಏನಿರುತ್ತೆ ಅದು ಪಿಂಕ್ ಬರಕ್ ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ಮೋರ್ ಮೇನ್ ಪಾಯಿಂಟ್ಸ್ ಏನಿರುತ್ತೆ ಅದು ಪಾಯಿಂಟ್ಸ್ ಪಿಂಕ್ ಬರಕ್ಕೆ ಸೊ ಆಗುತ್ತೆ. ಅಂದ್ರೆ ನೀವು ಏನ್ ಕಲರ್ ಚೇಂಜ್ ಮಾಡ್ತೀರಾ ಅದು. ಸೊ ಈಗ ಬ್ಯಾಕ್ ಗ್ರೌಂಡ್ ಕಲರ್, ಇದೇನು ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಏನಿದೆ ಅದನ್ನ ನಾವು ಚೇಂಜ್ ಮಾಡಬೇಕು ಅಂದ್ರೆ ಇದನ್ನ 3 ಕಲರ್ ಆಗಿ ನೀವು ಚೇಂಜ್ ಮಾಡಬಹುದು. ಒಂದು ಡಿಮ್ ಅಂತ ಹೇಳಿದ್ರೆ, ಒಂದು ಲೈಟ್ಸ್ ಅಂದ್ರೆ ಫುಲ್ಲಿ ಬ್ಲ್ಯಾಕ್ ಆಗಿನೂ ಮಾಡಬಹುದು. ಸೊ ನೀವು ಲೈಟ್ಸ್ ಔಟ್ ಅಂದ್ರೆ ನೋಡಿ ಇಲ್ಲಿ ನೋಡಿ ಫುಲ್ಲಿ ಬ್ಲ್ಯಾಕ್ ಆಗೋಯ್ತು, ರೈಟ್? ಸೊ ಈ ರೀತಿ ಕಲರ್ ಚೇಂಜ್ ಮಾಡಬಹುದು. ಅಂಡ್ ಇಲ್ಲ ನಿಮ್ಗೆ ಸ್ವಲ್ಪ ಡಿಮ್ ಆಗಬೇಕು ಅಂತಂದ್ರೆ ಡಿಮ್, ಈ ರೀತಿ ಡಿಮ್ ಇರುತ್ತೆ. ಸೊ ಅಂದ್ರೆ ಇದು ನೀವು ಜಾಸ್ತಿ ಎಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಇದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದಿಲ್ಲ, ಕಣ್ಣಿಗೆ ಸ್ವಲ್ಪ ಇದು ಆಗೋದಿಲ್ಲ, ನಿಮಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ರೈಟ್? ಸೊ ಇಲ್ಲಿ ನೋಡ್ಬೋದು ಮೇನ್ ಪೇಜ್ ಅಲ್ಲಿ ಹೋಗಿ ನೋಡೋಣ. ನಾವು ಇಲ್ಲಿ ಚೇಂಜ್ ಮಾಡಿದಾಗ ನೋಡಿ ಈ ರೀತಿ ಬಂತು. ಸೊ ಸ್ವಲ್ಪ ಡಿಮ್ ಆಗಿರುತ್ತೆ, ಬಟ್ ಯೂಸ್ ಮಾಡೋಕ್ಕೂ ಲೈಕ್ ಅಷ್ಟೊಂದು ಕಣ್ಣಿಗೆ ಏನು ತೊಂದರೆ ಆಗೋದಿಲ್ಲ. ಫುಲ್ಲಿ ವೈಟ್ ಇತ್ತು ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದರಲ್ಲಿ ಬೈ ಡಿಫಾಲ್ಟ್ ವೈಟ್ನು ಇಟ್ಕೊಬಹುದು, ಡಿಮ್ನು ಇಟ್ಕೊಬಹುದು, ಅಂಡ್ ಅದ್ರ ಜೊತೆಗೆ ಏನಿದೆ ಲೈಟ್ ಕೂಡ ಇಟ್ಕೊಬಹುದು ನೀವು ಫುಲ್ಲಿ ಲೈಟ್ ಯೂಸ್ ಮಾಡಂಗಿದ್ರೆ, ಗೈಸ್. ಓಕೆ, ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್, ಗೈಸ್. ಓಕೆ.